ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಜಾನಿನ ತುಂಬ ಜನ ಕಮೆಂಟಲ್ಲಿ ಕೇಳ್ತಿದ್ದೀರಾ, ತುಂಬಾ ಖುಷಿಯಾಗುತ್ತೆ. ಅದರಲ್ಲೂ ಜಾನಿ ತುಂಬಾ ಪ್ರೀತಿ ಮಾಡ್ತೀರಾ ನೀವು ಅಂತಲೂ ಸಹ ಹೇಳ್ತಿದ್ರಿ. ಮತ್ತು ಜಾನಿ ಪುಣ್ಯ ಮಾಡಿದ್ದಾನೆ ನಿಮ್ಮ ಮನೆಗೆ ಬರೋದಕ್ಕೆ ಅಂತಲೂ ಎಲ್ಲ ಹೇಳ್ತಿದ್ರಿ. ಜಾನಿ ಪುಣ್ಯ ಮಾಡಿಲ್ಲ, ನಾನು ಪುಣ್ಯ ಮಾಡಿದ್ದೀನಿ. ಯಾಕೆ ಅಂತ ಕೇಳ್ತೀರಾ? ಜಾನಿ ಮತ್ತು ನನ್ನ ಗಿಡಗಳಿರೋದ್ರಿಂದನೇ ಇವತ್ತು ನಾನು ಬದುಕಿರೋದು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನನ್ನ ಎಲ್ಲರೂ ಮರ್ತ್ಕೋಬೇಕಾಗಿತ್ತು. ಒಂದೊಂದು ಸರಿ ನಾವು ಮಾಡದೇ ಇರೋ ತಪ್ಪಿಗೆ ನಾವು ಶಿಕ್ಷೆನ ಅನುಭವಿಸ್ಬೇಕಾಗತ್ತೆ. ಮಕ್ಕಳಿಂದ ಸಿಗದೇ ಇರೋಂಥ ಖುಷಿ ನೆಮ್ಮದಿ ನನಗೆ ಜಾನಿಯಿಂದ ಸಿಗ್ತಾ ಇದೆ. ಮಕ್ಕಳು ಚಿಕ್ಕವರಾಗಿದ್ರೇ ಒಳ್ಳೆಯದು ಅನಿಸುತ್ತೆ. ಯಾಕೆಂದರೆ ಅವರು ಬೆಳೆದು ದೊಡ್ಡವರಾಗಲೇಬಾರ್ದು. ಯಾಕೆಂದರೆ ಚಿಕ್ಕವರಿದ್ದಾಗ ನಮಗೆ ಸಿಗೋವಂಥ ಖುಷಿ ನೆಮ್ಮದಿ ದೊಡ್ಡವರಾದಮೇಲೆ ಸಿಗೋದಿಲ್ಲ. ಬೇರೆಯವ್ರ ಸ್ವಾರ್ಥಕ್ಕೆ ನನ್ನ ಕುಟುಂಬ ಬಲಿಯಾಯಿತು. ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದೀನಿ. ಕಷ್ಟಪಟ್ಟು ಮಕ್ಕಳನ್ನು ಸಾಕಿ ಓದಿಸಿ ಬೆಳೆಸಿ ಇಷ್ಟು ದೊಡ್ಡವರನ್ನು ಮಾಡಿದ್ವಿ. ಆದರೆ ಅವ್ರ ಮೇಲೆ ನಾನು ತುಂಬಾ ನಿರೀಕ್ಷೆ ಎಲ್ಲ ಇಟ್ಕೊಂಡಿದ್ದೆ. ಆದರೆ ಹೇಳ್ದಂಗೆ ಬೇರೆಯವ್ರ ಸ್ವಾರ್ಥಕ್ಕೆ ನನ್ನ ಕುಟುಂಬ ಬಲಿಯಾಗೋಯ್ತು. ಒಂದು ರೀತಿ ಹೇಳಬೇಕು ಅಂದರೆ ಮಕ್ಕಳಿಲ್ದಿದ್ದವ್ರದ್ದು ಎಷ್ಟೋ ನೆಮ್ಮದಿ ಅಂತ ಅನಿಸುತ್ತೆ. ಮಕ್ಕಳಿಗೆ ಅಂತ ನಮ್ಮ ಸರ್ವಸ್ವನೇ ತ್ಯಾಗ ಮಾಡ್ತೀವಿ. ಆದರೆ ಅವರಿಂದ ಸಿಗೋದು ನಮಗೆ ಬರೀ ನೋವು ಕಣ್ಣೀರು ಇಷ್ಟೇ ಸಿಗೋದು. ಈಗಿನ ಕಾಲದ ಮಕ್ಳಿಗೆ ನಾನು ಹೇಳೋದೇನೆಂದರೆ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ದಯವಿಟ್ಟು ಯಾರದೇ ಒಂದು ಚಾಡಿ ಮಾತಿಗೆ ಕಿವಿ ಮಾತ್ರ ಕೊಡೋಕೆ ಹೋಗಬೇಡಿ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನನ್ನ ಮನೇಲಾಗಿರೋ ಅಂತಹ ಕಷ್ಟ ನೋವು ಬೇರೆ ಯಾರ ಮನೆಯಲ್ಲೂ ಆಗಬಾರ್ದು ಅನ್ನೋದೇ ನನ್ನ ಆಸೆ. ಈ ಕಷ್ಟ ನೋವು ನನಗೆ ಮಾತ್ರನೇ ಇರಲಿ ಸಾಕು. ಇದನ್ನೆಲ್ಲ ಯಾಕೆ ಹೇಳಿದೆ ಅಂದರೆ, ಜಾನಿ ಬಗ್ಗೆ ತುಂಬ ಕೇಳ್ತಿದ್ರಲ್ಲ, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಜಾನಿ ಹೇಳಬೇಕು ಅಂದರೆ ನನಗೆ ಮಕ್ಕಳಿಗಿನ್ನೂ ಹೆಚ್ಚು. ನಾನು ಸಪ್ಪಗೆ ಕೂತಿದ್ರೆ ಬರೋದು ಅವನು, ನನಗೆ ಕಣ್ಣೀರು ಒರೆಸೋದು, ಅಳ್ತಾ ಇದ್ದರೆ ಇದೆಲ್ಲ ಮಾಡ್ತಾನೆ ಅವನು. ಮತ್ತು ನಾನೇನಾದರೂ ಸಪ್ಪಗೆ ಕೆಲಸ ಮಾಡ್ತಿದ್ರೆ ಬರೋದು, ಮುಖ ನೆಕ್ಕೋದು ಇದೆಲ್ಲ ಮಾಡ್ತಾ ಇರ್ತಾನೆ. ನಮ್ಮಿಬ್ಬರದ್ದು ಯಾವುದೋ ಜನ್ಮದ ಋಣಾನುಬಂಧ ಬೇಡವಾ? ಹಾಂ ಹೇಳು, ತಣ್ಣಗಾಗದು ಬೇಡ. ಸುಡ್ತದೆ, ಸುಟ್ಟ ಸುಡ್ತದೆ, ಸುಡ್ತದ ಕಣ ಮಗ್ನೆ, ಸುಡ್ತದಿರು, ಸುಡ್ತದೆ. ಅಯ್ಯೋ ಸುಡ್ತದ ಕಣ ಪೋಲಿ. ಅಯ್ಯೋ ನನ್ನ ಬಂಗಾರಿ. ಅಯ್ಯೋ ಬಂದಿಲ್ಲ. ಎಲ್ಲಿ ಬಂದೈತಪ್ಪ? ಅಪ್ಪ ಎಲ್ಲಿ ಬಂದದೆ? ಎಲ್ಲ ನೋಡಿ ಹೋದ. ಎಲ್ಲೈತಪ್ಪ? ಎಲ್ಲ ಬಂದವ್ರ? ಎಲ್ಲಿ ಬಂದವ್ರು ನಿಂಗೆ? ಎಲ್ಲಿ ಬಂದಿಲ್ಲ? ಬಂದಿಲ್ಲ. ಬಾ ಬಾ, ಊಟ ಹಾಕ್ತೀನಿ. ಬಂದಿಲ್ಲ ನಡಿ ನಡಿ, ಬಂದಿಲ್ಲ ಅಪ್ಪ, ಬಂದಿಲ್ಲ ನಡಿ. ಬಾ ಕುತ್ಕೋ. ಸಾರು ತಣ್ಣಗಾಗಲಿ. ಸಾರು ಅನ್ನ ಸುಡ್ತೈತೆ. ಬಾ, ಇಲ್ಲಿ ಬಂದಿಲ್ಲ ಜನವಾ. ನನಗೆ ಹೊಟ್ಟೆ ಹಸ್ತಿತ್ತು ಅನಿಸುತ್ತೆ, ಹಾಗಾಗಿ ಬಾ ಊಟ ಕೊಡು ಅಂತ ಹಂಗಾಟ ಮಾಡ್ತಾ ಇದ್ದ. ಇನ್ನು ಫೋನ್ ಬಂತು ನನಗೆ, ನಮ್ಮನೆಯವ್ರು ಫೋನ್ ಮಾಡಿದರು, ಮಾತಾಡ್ತಾ ಇದ್ದೆ. ಹಾಗಾಗಿ ಫೋನ್ ಬಂತಲ್ಲ ಅಂದ್ಬಿಟ್ಟು ನಮ್ಮನೆಯವ್ರು ಬಂದವ್ರೆ ಅಂತ ಅವನು ಆಚೆ ಎಲ್ಲ ಹೋಗಿ ನೋಡಿದ್ದಾನೆ. ಅಪ್ಪ ಬಂದಿಲ್ಲ ಬಾರೋ ಅಂದ್ರೂ ಕೇಳಲ್ಲ. ಅಪ್ಪ ಬಂತು ಅಂದರೆ ಸಾಕು, ಮತ್ತು ಅಣ್ಣ ಬಂದ ನೋಡು ಅಂದ್ರೂ ಸಾಕು, ಗೇಟ್ ಹತ್ರ ಹೋಗ್ತಾನೆ. ಇದೇ ಅಲ್ವಾ ಪ್ರೀತಿ ಅನ್ನೋದು. ಜಾನಿ ಮುಂದೆ ಮಕ್ಕಳಿದ್ದೂ ವೇಸ್ಟು ಅಂತ ಅನಿಸುತ್ತೆ. ನಾನು ಮತ್ತೆ ಹೇಳ್ತಿದ್ದೀನಿ, ಜಾನಿ ನಿಜಕ್ಕೂ ನನಗೆ ಯಾವುದೋ ಜನ್ಮದ ಋಣಾನುಬಂಧ. ಈ ಜನ್ಮದಲ್ಲಿ ನನಗೆ ಜಾನಿಯಾಗಿ ನನ್ನ ಮನೆಗೆ ಬಂದಿದ್ದಾನೆ. ಜಾನಿ ತೋರಿಸೋ ಪ್ರೀತಿ ಮುಂದೆ ನನಗೆ ಎಷ್ಟೇ ನೋವಿದ್ರೂ ಎಲ್ಲ ಮರ್ತೋಗುತ್ತೆ. ನೋಡಿ, ಅಲ್ಲಿ ಹೋಗ್ತಾನೆ ಮತ್ತೆ ಬರ್ತಾನೆ, ಅಲ್ಲಿ ನನ್ನ ಮುಖ ನೆಕ್ತಾನೆ. ಅಂದರೆ ನನಗೆ ನಾನು ಏನಾದರೂ ಬೇಜಾರಲ್ಲಿ ಇದ್ದೀನಿ ಅಂತ ಅವನಿಗೆ ಗೊತ್ತಾಗುತ್ತೆ ಅನಿಸುತ್ತೆ. ಹಾಗಾಗಿ ಅಲ್ಲಿ ಬರ್ತಾನೆ, ನಾನೇನಾದರೂ ಜೋರು ಮಾಡಿದ್ರೆ ಹೋಗ್ತಾನೆ, ಮತ್ತೆ ವಾಪಸ್ ಬರ್ತಾನೆ. ನನ್ನ ಜೊತೆಲಿ ಹುಟ್ಟಿರೋರು, ನನ್ನ ಹೆತ್ತವರು ನನ್ನ ಜೊತೆನೇ ಚೆನ್ನಾಗಿದ್ದು, ನನ್ನ ಮನೇಲೇ ಉಣ್ಣೋದು ತಿನ್ನೋದು ಎಲ್ಲ ಮಾಡಿ ನನಗೆ ಗೊತ್ತಿಲ್ದಂಗೆ ನನಗೆ ಬೆನ್ನಿಗೆ ಚೂರಿ ಹಾಕ್ಬಿಟ್ರು. ನಾನು ಇನ್ನೆಷ್ಟು ದಡ್ಡಿ ಇರಬೇಕು ಅಂತ ನನಗೆ ಇವಾಗ ಹಂಗೆ ಅನಿಸುತ್ತೆ. ತನ್ನ ಮಗಳ ಸಂಸಾರನ ಹಾಳು ಮಾಡೋ ಅಂತಹ ತಾಯಿ ಪ್ರಪಂಚದಲ್ಲಿ ಇರ್ತಾಳೆ ಅಂತ ನಾನು ನಿಜಕ್ಕೂ ಅಂದ್ಕೊಂಡಿರಲಿಲ್ಲ. ಆದರೆ ನನ್ನನ್ನು ಎತ್ತಿರೋ ತಾಯಿ ಆ ಥರ. ನಮ್ಮಪ್ಪ ಇದ್ದಿದ್ರೆ ಇವತ್ತು ನನಗೆ ಇಷ್ಟೊಂದು ನಾನು ನೋವು ಅನುಭವಿಸೋಂಥ ಪರಿಸ್ಥಿತಿನೇ ನನಗೆ ಗೊತ್ತಿರಲಿಲ್ಲ. ತವ್ರ ಮನೆ ಚೆನ್ನಾಗಿರಲಿ ಅಂತ ನಾನು ಬಯಸಿ ತವ್ರ ಮನೆಗೆ ನಾನು ಹೆಲ್ಪೆಲ್ಲ ಮಾಡಿದೆ. ಆದರೆ ನನ್ನ ಮನೆಯೇ ಹಾಳು ಮಾಡೋಕ್ಕೆ ನೋಡಿದ್ರು. ತಾಯಿ ಮಗಳನ್ನೂ ದೂರ ಮಾಡಿದ್ರು. ನಾನೇನು ಅಷ್ಟೇ, ನನಗೆ ಅಷ್ಟು ಪ್ರೀತಿ ತೋರಿಸ್ತಾನೆ.
ಮನುಷ್ಯರಿಗೆ ನಾವು ಎಷ್ಟೇ ಮಾಡಿದ್ರೂ ನಿಯತ್ತಿರಲ್ಲ. ಅದೇ ಪ್ರಾಣಿಗಳಿಗೆ ನಿಯತ್ತು ಅನ್ನೋದೊಂದು ಅದಕ್ಕೆ ಹೆಚ್ಚಾಗಿರುತ್ತೆ. ಆದರೆ ಮಾತೊಂದು ಬರೋದಿಲ್ಲ ಅಷ್ಟೇ ನಮ್ಮ ಜಾನಿಗೆ. ಮಗ ಮಗಳು ಬಂಧು ಬಳಗ ನನ್ನ ಕುಟುಂಬ ಎಲ್ಲ ನನ್ನ ಜಾನಿನೇ ನನ್ನ ಪ್ರಪಂಚ. ಜಾನಿ ನನ್ನ ಗಿಡ, ಇವೆರಡೇ ನನ್ನ ಪ್ರಪಂಚ. ಇವೆರಡು ಬಿಟ್ಟರೆ ಬೇರೆ ಏನೂ ಇಲ್ಲ ನನಗೆ. ಮಕ್ಕಳ ಮೇಲೆ ನಾವು ಪ್ರಾಣನೇ ಇಟ್ಕೊಂಡಿರ್ತೀವಿ. ಆ ಮಕ್ಕಳು ನಮಗೆ ಮೋಸ ಮಾಡಿದಾಗ ನಮ್ಮ ಜಾನಿಯ ರೂಪದಲ್ಲಿ ಬಂದಿದ್ದಾನೆ ನನಗೆ. ಮುಂದೇನಾಗುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ಆದರೆ ಭಗವಂತ ನಾನೊಬ್ಬನಿಗೆ ಎಲ್ಲ ಗೊತ್ತಿರುತ್ತೆ. ಅದಕ್ಕೆ ಅಂತಲೇ ಜಾನಿನ ನನ್ನ ಮನೆಗೆ ಕಳಿಸ್ದ ಅಂತ ನನಗೆ ಇವಾಗ ಅನಿಸುತ್ತೆ. ಒಂದೊಂದು ದಿನ ನಾನು ಇಂಥ ನೋವು ಅನುಭವಿಸ್ತೀನಿ ಅಂತ ಭಗವಂತಂಗೆ ಗೊತ್ತಿತ್ತೇನೋ. ಅದಕ್ಕೇ ಜಾನಿನ ನನ್ನ ಮನೆಗೆ ಅವನಿಂದ ನನ್ನ ನೋವೆಲ್ಲನೂ ಮರಿತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.